ಆ ಲೇಡೀಸ್ ಹಾಸ್ಟೆಲ್ಗೆ ಬೆಳಗ್ಗೆ ಮತ್ತೆ ಸಂಜೆ ನಾನೇ ಸ್ವತಃ ಹಾಲು ಕರೆದು ತಗೊಂಡು ಹೋಗಿ ಕೊಟ್ಟಿದ್ದೆ. ಹಂಗೆ ನಡೆದಂತ ವಿಷಯಗಳನ್ನೇ ಇವತ್ತು ಬಿಂದು ಹೇಳ್ತಾ ಇರೋದು. ಮೇಡಮ್, ನನ್ ಹೆಸರು ಬಿಂದು. ನಂಗೀಗ 43 ವರ್ಷ, ಇಬ್ಬರು ಹೆಣ್ಣು ಮಕ್ಕಳು. ಅವರಿಬ್ಬರೂ ಇನ್ನೂ ಓದ್ತಾ ಇದ್ದಾರೆ. ದೊಡ್ಡವಳು ನರ್ಸಿಂಗ್ ಮಾಡ್ತಿದ್ದಾಳೆ, ಸಣ್ಣವಳು B.Pharma ಓದ್ತಾ ಇದ್ದಾಳೆ. ಇಬ್ಬರನ್ನೂ ನಾನು ತುಂಬಾ ಕಷ್ಟಪಟ್ಟು ಸಾಕ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ನನ್ನ ಗಂಡ ಮತ್ತು ನಾನು ಪ್ರೀತಿಸಿ ಮದುವೆಯಾಗಿದ್ದು. ಮೊದಲಿಗೆ ಮನೇಲಿ ಯಾರೂ ಅಷ್ಟಾಗಿ ಸಪೋರ್ಟ್ ಮಾಡಲಿಲ್ಲ. ಗಂಡನಿಗೆ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಇತ್ತು, ಶುರುವಿನಲ್ಲಿ ಒಳ್ಳೆ ಸಂಬಳನೇ ಬರ್ತಾ ಇತ್ತು. ಆದ್ರೆ ಮಕ್ಕಳಿಬ್ಬರು ಆದ ತಕ್ಷಣ ನನ್ನ ಗಂಡ ನಿಧಾನವಾಗಿ ಕುಡಿಯೋಕೆ ಶುರು ಮಾಡಿದ್ರು. ಆ ಕುಡಿತ ಬಿಡಿಸೋಕೆ ಪ್ರೀತಿಯಿಂದ ಎಷ್ಟೋ ಬುದ್ಧಿ ಹೇಳ್ದೆ. ಆದ್ರೆ ಏನ್ ಮಾಡೋದು, ಅವರು ಕೇಳಲೇ ಇಲ್ಲ. ದಿನ ಹೋದ ಹಾಗೆ ಅದು ಜಾಸ್ತಿನೇ ಆಯ್ತು. ಕೈಲಿದ್ದ ದುಡ್ಡೆಲ್ಲ ಖಾಲಿಯಾಗೋಕೆ ಶುರು ಆಯ್ತು. ನನಗಂತೂ ಮುಂದೇನು ಮಾಡ್ಬೇಕು ಅಂತನೇ ತೋಚಲಿಲ್ಲ. ನಾನು ಡಿಗ್ರಿ ಪಾಸ್ ಆಗಿದ್ರೂ ಎಲ್ಲೂ ಕೆಲಸಕ್ಕೆ ಹೋಗಿ ರೂಢಿ ಇರಲಿಲ್ಲ. ಹಂಗಾಗಿ ಕೆಲಸ ಸಿಗೋದು ಹೆಂಗೆ? ಆದ್ರೆ ನಾನು ಕೆಲಸಕ್ಕೆ ಹೋಗಿ ದುಡಿಯೋದು ನನ್ನ ಗಂಡನಿಗೆ ಇಷ್ಟ ಇರಲಿಲ್ಲ. ದೊಡ್ಡ ಮಗಳು PUC ಬಂದಾಗ ಮನೇಲಿ ದಿನ ಜಗಳ, ಕಿರಿಕಿರಿ ಜಾಸ್ತಿ ಆಯ್ತು. ನನ್ನ ತಾಯಿ ಮಂಡ್ಯ ಹತ್ರ ಇರೋ ನಮ್ಮ ಹಳ್ಳಿ ಮನೇಲಿ ಒಬ್ಬಳೇ ಇರ್ತಾ ಇದ್ಲು, ಯಾರೂ ಇರಲಿಲ್ಲ ಅವಳಿಗೆ. ಒಂದು ದಿನ ಅಮ್ಮನ ಹತ್ರ ಈ ವಿಷಯಗಳನ್ನೆಲ್ಲ ಹೇಳಿ ಮೊದಲನೇ ಬಾರಿ ತುಂಬಾ ಅತ್ತೆ. ನಾನು ಇಷ್ಟೊಂದು ಕಷ್ಟದಲ್ಲಿದ್ದೀನಿ ಅಂತ ಅಮ್ಮನಿಗೆ ಅಸ್ತಿತ್ವದಲ್ಲೇ ಗೊತ್ತಿರಲಿಲ್ಲ. ಆಗ ಅಮ್ಮ ಅಂದ್ಲು, ಹಂಗಾದ್ರೆ ಒಂದು ಕೆಲಸ ಮಾಡು ಕಣ್ವಿ, ನಾನು ನಮ್ಮ ಮನೇಲಿರೋ ಹಸುವನ್ನು ಕರ್ಕೊಂಡು ನಿಮ್ಮೂರು ಅಂದ್ರೆ ಶಿವಮೊಗ್ಗಕ್ಕೆ ಬರ್ತೀನಿ. ನಾನು ಕೆಲವು ದಿನ ನಿನ್ನ ಜೊತೆನೇ ಇರ್ತೀನಿ. ಈಗ ನಂಗೆ ವಯಸ್ಸಾಗಿದೆ, ಹಾಲು ಕರೆಯೋಕೆ ಕಷ್ಟ ಆಗ್ತಿದೆ. ನೀನೇ ಹಾಲು ಕರೆದು ಅದನ್ನ ಮಾರಿಬಿಡು, ಅದರಿಂದ ನಮಗೆ ದಿನನಿತ್ಯದ ಖರ್ಚಿಗೆ ಒಂದಿಷ್ಟು ಆದಾಯ ಬರುತ್ತೆ. ಒಳ್ಳೆ ಹಾಲು ಕೊಡುವ ಹಸು ಅದು ಅಂದ್ಲು. ಅದನ್ನ ಕೇಳಿದಾಗ ನಂಗೂ ಹೌದಲ್ಲ ಅನಿಸ್ತು. ಶಿವಮೊಗ್ಗ ಟೌನ್ ಹತ್ರಾನೇ ನಮ್ಮ ಮನೆ ಇರೋದು, ಸ್ವಲ್ಪ ಜಾಗನೂ ಇತ್ತು. ಹಸು ತಂದ್ರೆ ಸಾಕೋದು ದೊಡ್ಡ ಕಷ್ಟ ಅನಿಸಲಿಲ್ಲ. ಹಾಗೆ ಹಸುವನ್ನು ಮನೆಗೆ ತಂದ್ವಿ. ಅಮ್ಮ ಹಾಲು ಕರೀತಾ ಇದ್ಲು, ಜೊತೆಗೆ ನಾನು ಕಲ್ತುಕೊಂಡೆ. ಮೊದಲಿಗೆ ಸುತ್ತಮುತ್ತಲ ಮನೆಗಳಿಗೆ ಹಾಲು ಕೊಡ್ತಾ ಬಂದೆ. ಹಂಗೆ ಒಂದು ದಿನ ಹಾಲು ಕೊಟ್ಟು ವಾಪಸ್ ಬರ್ತಿರಬೇಕಾದ್ರೆ ಒಬ್ಬರು ಹೆಂಗಸು ಎದುರಾದ್ರು. ನೋಡೋಕೆ ತುಂಬಾ ಸೌಮ್ಯವಾಗಿ ಚಂದವಾಗಿದ್ರು. 45 ವರ್ಷ ಇರಬಹುದು. ಅವ್ರು ನನ್ನ ಕೇಳಿದ್ರು, ಮನೇಲಿ ಹಾಲು ಸಿಗುತ್ತಾ ಅಂತ. ನಾನು ಹೇಳ್ದೆ, ಈಗಾಗಲೇ ಕೆಲವು ಮನೆಗಳಿಗೆ ಕೊಡ್ತಾ ಇದ್ದೀನಿ, ಆದ್ರೂ 1 ಲೀಟರ್ ಅಷ್ಟು ಸಿಗಬಹುದು ಅಂದೆ. ಅದಕ್ಕೆ ಅವ್ರು ಹೇಳಿದ್ರು, ನೋಡಿ, ನಮ್ದು ಇಲ್ಲೇ ಹತ್ತಿರದಲ್ಲಿ ಒಂದು ಲೇಡೀಸ್ ಹಾಸ್ಟೆಲ್ ಇದೆ. ಅಲ್ಲಿಗೆ ದಿನ ಹಾಲು ಸಪ್ಲೈ ಮಾಡ್ತೀರಾ? ಎಷ್ಟು ಹಾಲು ಇದ್ರೂ ನಾನೇ ತಗೊಳ್ತೀನಿ, ದುಡ್ಡಿನ ತೊಂದರೆ ಇಲ್ಲ. ನಾನು ಅಲ್ಲಿನ ವಾರ್ಡನ್ ಅಂತ ಆ ಕಡೆ ಅವ್ರು ಪರಿಚಯ ಮಾಡ್ಕೊಂಡ್ರು. ನಾನು ಹೇಳ್ದೆ, ಈಗ ಬೇರೆ ಮನೆಗಳಿಗೆ ಕೊಡ್ತಾ ಇದ್ದೀನಲ್ಲ ಅಂತ. ಅದಕ್ಕೆ ಅವ್ರು, ಪರವಾಗಿಲ್ಲ, ಅವರಿಗಿಂತ ಹೆಚ್ಚು ದುಡ್ಡು ನಾನೇ ಕೊಡ್ತೀನಿ, ನಮ್ಮ ಹಾಸ್ಟೆಲ್ಗೆ ಕೊಡಿ ಅಂದ್ರು. ಹಾಗೆ ನಿಧಾನವಾಗಿ ಆ ಲೇಡೀಸ್ ಹಾಸ್ಟೆಲ್ಗೆ ನಾನು ಎಲ್ಲಾ ಹಾಲನ್ನು ಸಪ್ಲೈ ಮಾಡೋಕೆ ಶುರು ಮಾಡಿದೆ. ಬೆಳಗ್ಗೆ ಮತ್ತು ಸಂಜೆ ಹಾಲು ತಗೊಂಡು ಅಲ್ಲಿಗೆ ಹೋಗ್ತಿದ್ದೆ. ಬೆಳಗ್ಗೆ ಹೋದಾಗ ಅಲ್ಲಿ ಇಬ್ಬರು ಅಡುಗೆ ಮಾಡೋ ಮಹಿಳೆಯರು ಇರ್ತಾ ಇದ್ರು. ಅವ್ರು ನನ್ನ ಹತ್ರ ಅಂದ್ರು, ನಮ್ಮಿಬ್ಬರಲ್ಲಿ ಯಾರಾದ್ರೂ ರಜೆ ತಗೊಂಡಾಗ ನಮಗೆ ಸಹಾಯ ಮಾಡೋಕೆ ಬರ್ತೀರಾ? ಬಂದ್ಬಿಟ್ಟು ಹೋದ್ರೆ ಮೇಡಮ್ ನಿಮಗೆ ಬೇರೆ ದುಡ್ಡು ಕೊಡ್ತಾರೆ ಅಂದ್ರು. ನಾನೂ ಕೂಡ, ಅಯ್ಯೋ ಅದಕ್ಕೇನಂತೆ, ಖಂಡಿತ ಬಂದು ಹೆಲ್ಪ್ ಮಾಡ್ತೀನಿ ಅಂದೆ. ಹಾಗೆ ಮಧ್ಯೆ ಮಧ್ಯೆ ನಾನು ಅಲ್ಲಿಗೆ ಹೋಗ್ತಾ ಇದ್ದೆ. ಬೆಳಗ್ಗಿನ ತಿಂಡಿ ಎಲ್ಲಾ ಮಾಡಿಕೊಟ್ಟು ಮನೆಗೆ ಬರ್ತಾ ಇದ್ದೆ. ಆಮೇಲೆ ಮಧ್ಯಾಹ್ನದ ಅಡುಗೆಗೂ ಸಹಾಯ ಮಾಡ್ತಿದ್ದೆ. ಸಂಜೆ ಹೊತ್ತು ಚಪಾತಿ, ಪಲ್ಯ ಮಾಡೋಕೆ ಹೋಗ್ತಿದ್ದೆ. ಆ ಹಾಸ್ಟೆಲ್ನಲ್ಲಿ ಸುಮಾರು 40 ಜನ ಹುಡುಗಿಯರು ಇದ್ರು. ಕೆಲವರು ಕೆಲಸ ಮಾಡೋರು, ಇನ್ನು ಕೆಲವರು ಓದೋರು. ಅವರೆಲ್ಲ ದೊಡ್ಡ ದೊಡ್ಡ ಶ್ರೀಮಂತ ಮನೆತನದ ಹುಡುಗಿಯರು, ನೋಡೋಕು ತುಂಬಾ ಚಂದ. ಆದ್ರೆ ಅವರಿಗೆ ರುಚಿಯಾದ ಊಟನೇ ಬೇಕು ಅಂತ ಹಠ. ದುಡ್ಡು ಎಷ್ಟು ಬೇಕಾದ್ರೂ ಕೊಡ್ತಾರೆ. ಅದಕ್ಕೆ ಅಲ್ಲಿನ ವಾರ್ಡನ್ ಆದ ಶೋಭಾ ಮೇಡಮ್ ನನ್ನ ನೋಡಿದ ತಕ್ಷಣ ಆ ತರಹದ ಶುದ್ಧ ಹಸುವಿನ ಹಾಲಿನ ವಿಷಯ ಕೇಳಿದ್ದು. ಹೆಂಗೋ ಏನೋ ನಾನು ಆ ಹಾಸ್ಟೆಲ್ನ ಒಬ್ಬ ಆಪ್ತ ಮನುಷ್ಯಳಾಗಿ ಬದಲಾಗಿ ಬಿಟ್ಟೆ. ಅಲ್ಲಿನ ಹುಡುಗಿಯರನ್ನೆಲ್ಲ ನೋಡಿದಾಗಲೆಲ್ಲ ನಂಗೆ ನನ್ನ ಹೆಣ್ಣು ಮಕ್ಕಳ ನೆನಪಾಗ್ತಿತ್ತು. ಅವ್ರು ಹೀಗೆ ಎಲ್ಲೋ ಹಾಸ್ಟೆಲ್ನಲ್ಲಿ ಇದ್ದಾರಲ್ಲ ಅಂತ. ಆದ್ರೆ ಅಲ್ಲಿ ಅಡುಗೆ ಮಾಡೋ ಇಬ್ಬರು ಮಹಿಳೆಯರು ಹೇಳ್ತಾ ಇದ್ರು, ಇಲ್ಲಿರೋ ಹುಡುಗಿಯರೆಲ್ಲ ನೋಡೋಕೆ ಮಾತ್ರ ಹಂಗೆ, ಒಳಗಡೆ ತುಂಬಾ ಕಿಲಾಡಿಗಳು ಅಂತ. ಅಷ್ಟೇ ಅಲ್ಲ, ನಮ್ಮ ಶೋಭಾ ಮೇಡಮ್ ಕೂಡ ಇವರಿಗೆಲ್ಲ ಸಪೋರ್ಟ್ ಮಾಡ್ತಾರೆ. ಈ ಹಾಸ್ಟೆಲ್ ಹಿಂಭಾಗದ ತೋಟಕ್ಕೆ ಹೋಗಿ ನೋಡಿದ್ರೆ ಅಲ್ಲಿರೋ ಬಾಳೆಗಿಡಗಳ ಮಧ್ಯೆ ಸಿಗರೇಟ್ ಪ್ಯಾಕೆಟ್ಗಳು, ಬಳಸಿದ ಕವರ್ಗಳು ಸಿಗುತ್ತವೆ ಅಂತ ಆ ಅಡುಗೆಯವರು ಹೇಳ್ತಾ ಇದ್ರು. ಈ
ವಿಷಯಗಳನ್ನೆಲ್ಲ ಶೋಭಾ ಮೇಡಂ ಗೊತ್ತಿದ್ರೂ ಕಣ್ಣು ಮುಚ್ಚಿ ಕೂತಿದ್ದಾರೆ ಅನ್ಸುತ್ತೆ. ಆ ಕಡೆ ಹಿಂಭಾಗದಲ್ಲಿ ಸಿಸಿಟಿವಿ ಕೂಡ ಇಟ್ಟಿಲ್ಲವಂತೆ. ದೊಡ್ಡ ಕಾಂಪೌಂಡ್ ಇದೆ, ಆದ್ರೂ ಅದನ್ನ ದಾಟಿಕೊಂಡು ಜನ ಬರ್ತಾರೆ ಅಂತ ಆ ಅಡುಗೆಯವರು ಯಾವಾಗ್ಲೂ ಪಿಸುಗುಡ್ತಾ ಇದ್ರು. ನಾನು ಅಂದೆ, ಅದೀಗ ಅವ್ರ ಇಷ್ಟ ಮಾರಾಯ್ರೆ, ನಮಗ್ಯಾಕೆ? ನಮ್ಮ ಮಕ್ಕಳಂತೂ ಅಲ್ಲವಲ್ಲ ಅನ್ಕೊಂಡೆ. ಆದ್ರೂ ಆ ಅಡುಗೆ ಮಾಡೋರಿಬ್ಬರಿಗೂ ಅಲ್ಲಿ ನಡೆಯೋ ಕೆಲವು ಸಂಗತಿಗಳು ಇಷ್ಟ ಇರಲಿಲ್ಲ. ಆದ್ರೆ ಸಂಬಳ ಚೆನ್ನಾಗಿ ಬರೋದ್ರಿಂದ ಸುಮ್ಮನೆ ಕೆಲಸ ಮಾಡ್ಕೊಂಡಿದ್ರು. ನಾನು ಮಾತ್ರ ಮೇಡಂ ಹತ್ರ ಇದರ ಬಗ್ಗೆ ಮಾತಾಡೋಕೆ ಹೋಗ್ಲಿಲ್ಲ. ಸುಮ್ಮನೆ ಇಲ್ಲದ ವಿಷಯ ಮಾತಾಡಿ ನನ್ನ ಸಂಪಾದನೆಯ ದಾರಿನ ಯಾಕೆ ಹಾಳು ಮಾಡ್ಕೋಬೇಕು ಅನ್ಕೊಂಡೆ. ನಾನು ಅಲ್ಲಿಗೆ ಕೆಲಸಕ್ಕೆ ಹೋಗೋಕೆ ಶುರು ಮಾಡಿದ ಮೇಲೆ ಆ ಅಡುಗೆಯವರು ಆಗಾಗ ರಜೆ ತಗೋತಾ ಇದ್ರು. ಆಗ ಒಂದು ದಿನಕ್ಕೆ 800 ಅಥವಾ 1000 ರೂಪಾಯಿ ದಿನಗೂಲಿನ ಮೇಡಂ ನನಗೆ ಕೊಡ್ತಾ ಇದ್ರು. ಅದು ನಂಗೆ ದೇವರು ಕೊಟ್ಟ ವರ ತರ ಅನಿಸ್ತು ಮೇಡಂ. ಗಂಡನಂತೂ ಕುಡಿತ ನಿಲ್ಲಿಸ್ತಾ ಇರಲಿಲ್ಲ. ಒಂದು ಕಾಸು ಮನೆಗೆ ತಂದು ಕೊಡ್ತಾ ಇರಲಿಲ್ಲ. ಇರೋ ಅಲ್ಪ ಸ್ವಲ್ಪ ದುಡ್ಡಿನಲ್ಲಿ ಇಬ್ಬರು ಹೆಣ್ಣು ಮಕ್ಕಳನ್ನ ಹೆಂಗೆ ಓದಿಸೋದು? ಎಷ್ಟೋ ಸಾಲ ಇತ್ತು. ಆದ್ರೂ ಹಾಸ್ಟೆಲ್ನ ಕೆಲವು ಹುಡುಗಿಯರಿಗೆ ನಾನು ಅಷ್ಟಾಗಿ ಇಷ್ಟ ಆಗ್ತಿರಲಿಲ್ಲ. ಇನ್ನು ಕೆಲವು ಹುಡುಗಿಯರು ತುಂಬಾ ಖುಷಿಯಿಂದ ಮಾತಾಡ್ತಾ ಇದ್ರು, ಪರಿಚಯ ಮಾಡ್ಕೋತಾ ಇದ್ರು. ಹೀಗಿರುವಾಗ ಒಂದು ದಿನ ಊಟ ಮಾಡೋಕೆ ಕೂತಾಗ ಒಬ್ಬಳು ತುಂಬಾ ಸುಂದರವಾದ ಹುಡುಗಿ ಬಂದ್ಲು. ಅವಳು ಯಾವುದೋ ದೊಡ್ಡ ಶ್ರೀಮಂತ ಮನೆ ಮಗಳು. ನನ್ನ ಹತ್ತಿರ ಕರೆದ್ಲು. ಏನಮ್ಮ ಅಂತ ಕೇಳಿದ್ದಕ್ಕೆ ಅವಳು ಅಂದ್ಲು, ಅಕ್ಕ, ನೀವು ಬಂದ ದಿನ ಅಡುಗೆ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಬೆಂಗಳೂರು ಹೋಟೆಲ್ ಊಟಕ್ಕಿಂತ ಸೂಪರ್ ಆಗಿರುತ್ತೆ. ನೀವು ಇಲ್ಲೇ ಖಾಯಂ ಆಗಿ ಇರಬಾರದಾ ಅಂದ್ಲು. ಅದಕ್ಕೆ ನಾನು ಹೇಳ್ದೆ, ಇಲ್ಲಿ ಇಬ್ಬರು ಅಡುಗೆಯವರು ಇದ್ದಾರಲ್ಲಮ್ಮ, ಅವ್ರು ರಜೆ ಹಾಕಿದಾಗ ಮಾತ್ರ ನಾನು ಬರೋದು. ನಮ್ ಮನೆ ಇಲ್ಲಂದ 1 ಕಿಲೋಮೀಟರ್ ಅಷ್ಟೇ ದೂರ ಇದೆ ಅಂತ ನನ್ನ ಕತೆ ಹೇಳ್ದೆ. ಅವಳು ನನ್ನ ಬಗ್ಗೆ ತುಂಬಾ ಕುತೂಹಲದಿಂದ ಕೇಳೋಕೆ ಶುರು ಮಾಡಿದ್ಲು. ನಾನು ಸಾಮಾನ್ಯ ಹೆಂಗಸಲ್ವಾ? ಹಂಗಾಗಿ ನನ್ನ ಮನೇಲಿರೋ ಕಷ್ಟಗಳನ್ನ, ಗಂಡನ ಕುಡಿತದ ಸ್ವಭಾವನೆಲ್ಲ ಆ ಹುಡುಗಿ ಹತ್ರ ಒಂದೆರಡು ದಿನ ಮಾತಾಡುತ್ತಾ ಗಿಳಿ ತರ ಒಪ್ಪಿಸಿಬಿಟ್ಟೆ. ಇನ್ನೊಂದು ದಿನ ಸಾಲದ ತೊಂದರೆ ಬಗ್ಗೆ ಹೇಳ್ತಿರಬೇಕಾದ್ರೆ ಅವಳು ಅಂದ್ಲು, ಅಯ್ಯೋ ಅಕ್ಕ, ದುಡ್ಡು ಸಂಪಾದನೆ ಮಾಡೋಕೆ ಹೆಂಗಸರಿಗೆ ಆಗಲ್ವಾ? ಮನಸ್ಸು ಮಾಡಿದ್ರೆ ಎಷ್ಟೋ ದಾರಿಗಳಿವೆ ಅಂದ್ಲು. ನಾನು ಅಂದೆ, ನಂಗೆ ತುಂಬಾ ಹೆದರಿಕೆ ಅಮ್ಮ, ಆ ತರಹದ ಪರಿಚಯಗಳೇ ನನಗಿಲ್ಲ. ಅಡ್ಡ ಹಾದಿ ಹಿಡಿದು ದುಡ್ಡು ಮಾಡಿದ್ರೆ ಅದು ಮನೇಲಿ ಉಳಿಯಲ್ಲ ಅಂದೆ. ಅದಕ್ಕೆ ಅವಳು, ಯಾರು ಹೇಳಿ ಅಕ್ಕ, ನೀವು ನೋಡೋಕೆ ಇಷ್ಟು ಬೆಳ್ಳಗೆ ಚಂದವಾಗಿದ್ದೀರಾ. ನಿಮ್ಮ ಮುಖ ನೋಡಿದ್ರೆ ನಿಮ್ಮ ಅಸಲಿ ವಯಸ್ಸೇ ಗೊತ್ತಾಗಲ್ಲ. ಆದ್ರೆ ನೀವು ಹೀಗೆ ಹಳ್ಳಿ ಹೆಂಗಸಿನ ತರ ಇರೋದ್ರಿಂದ ದುಡ್ಡು ಮಾಡೋಕೆ ಆಗ್ತಿಲ್ಲ. ನೀವು ಸ್ವಲ್ಪ ಮಾಡರ್ನ್ ಆದ್ರೆ ಸಾಕು, ಖಂಡಿತ ನನ್ನ ಜೊತೆ ಬನ್ನಿ. ನಿಮ್ಮ ಸಾಲನೆಲ್ಲ ಒಂದೇ ವರ್ಷದಲ್ಲಿ ತೀರಿಸಿಬಿಡಬಹುದು ಅಂದ್ಲು. ನಾನು ಅಂದೆ, ನನ್ನ ಬಂಗಾರದಂತ ಮಗಳೇ, ಇಂಥದ್ದನ್ನೆಲ್ಲ ನಿಭಾಯಿಸೋಕೆ ನಂಗೆ ಶಕ್ತಿ ಇಲ್ಲ, ನಂಗೆ ಭಯ ಆಗುತ್ತೆ ಅಂದೆ. ಅದಕ್ಕೆ ಅವಳು ಕೇಳಿದ್ಲು, ಅಲ್ಲ ಅಕ್ಕ, ನೀವು ಪ್ರೀತಿಸಿ ಮದುವೆಯಾಗಿದ್ದು ಅಂದ್ರಲ್ಲ, ಹೌದು ಅಂದೆ. ಗಂಡನ ಜೊತೆ ಸಂಸಾರ ಹೇಗಿದೆ ಅಂದ್ಲು. ಮುಂಚೆ ಎಲ್ಲ ಚೆನ್ನಾಗಿತ್ತು, ಈಗ ಕುಡಿತ ಶುರು ಆದ್ಮೇಲೆ ಏನೂ ಇಲ್ಲದ ಪರಿಸ್ಥಿತಿ ಅಂದೆ. ಅವರ ಇಷ್ಟಗಳೇನು ಅಂತ ಕೇಳಿದ್ಲು. ನಾನು ಅಂದೆ, ಯಾಕಮ್ಮ ಹಂಗೆ ಕೇಳ್ತೀಯ ಅಂದೆ. ಅವಳು, ಹೇಳಿ ಅಕ್ಕ ಅಂದ್ಲು. ನಾನು ಹೇಳ್ದೆ, ಗಂಡ ಏನು ಹೇಳಿದ್ರು ನಾನು ಕೇಳ್ತೀನಿ, ಲವ್ ಮ್ಯಾರೇಜ್ ಅಲ್ವಾ, ಹಂಗಾಗಿ ನಮ್ಮ ಮಧ್ಯೆ ಒಳ್ಳೆ ಒಡನಾಟ ಇದೆ ಅಂದಾಗ ಅವಳು ಮತ್ತಷ್ಟು ವಿವರವಾಗಿ ಕೇಳೋಕೆ ಶುರು ಮಾಡಿದ್ಲು. ಅಕ್ಕ, ಅವರಿಗೆ ಆ ವಿಷಯಗಳಲ್ಲೆಲ್ಲ ಏನೇನು ಇಷ್ಟ? ನೀವು ಆ ವಿಷಯಗಳಲ್ಲಿ ಆಸಕ್ತಿ ತಗೊಂಡು ಎಲ್ಲ ಓಕೆ ಮಾಡ್ತೀರಾ ಅಂತ ಕೇಳಿದ್ಲು. ನಾನು ಅಂದೆ, ಅಮ್ಮ ಅಂದೆ. ಅವಳು, ಹೇಳಿ ಅಕ್ಕ, ಏನೂ ತೊಂದರೆ ಇಲ್ಲ ಅಂದ್ಲು. ಅವಳು ಹಂಗೆ ಕೇಳಿದಾಗ ನನ್ನ ಗಂಡನ ಅಸಲಿ ಸ್ವಭಾವ ಹೇಗಿತ್ತು, ಮದುವೆಯಾದ ಹೊಸದ್ರಲ್ಲಿ ಹೇಗಿದ್ರು, ಈಗ ಹೇಗಿದ್ದಾರೆ ಅನ್ನೋದನ್ನೆಲ್ಲ ನಾನು ಮತ್ತೊಮ್ಮೆ ವಿವರವಾಗಿ ಹೇಳ್ದೆ. ಅದನ್ನೆಲ್ಲ ಕೇಳಿ ಅವಳು ಅಂದ್ಲು, ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಅಕ್ಕ, ನೀವು ಡಿಗ್ರಿ ಓದಿದವರಲ್ವಾ? ಹೌದಮ್ಮ, ನಾನು BCA ಡಿಗ್ರಿ ಮಾಡಿದ್ದೀನಿ ಅಂದೆ. ಅದಲ್ಲ ಅಕ್ಕ, ನಾನು ಹೇಳಿದ್ದು ನೀವು ಈ ದಾಂಪತ್ಯದ ವಿಷಯದಲ್ಲಿ ಎಲ್ಲ ಚೆನ್ನಾಗಿ ಅನುಭವ ಇರೋರು ಅಂದ್ಲು. ಹಂಗೆಲ್ಲ ಅನ್ಬೇಡಮ್ಮ, ನನ್ನ ಗಂಡನೇ ನನ್ನ ಪಾಲಿನ ದೇವರು ಅಂದೆ. ಅದಕ್ಕೆ ಹೇಳಿದ್ದು, ಅಕ್ಕ, ನಿಮಗೆ ಎಲ್ಲ ಚೆನ್ನಾಗಿ ಗೊತ್ತು ಅಂದ್ಲು. ಅದು ಸಹಜ ಅಲ್ವಾ ಅಮ್ಮ ಅಂದೆ. ಹಂಗಾದ್ರೆ ನೀವು ಇದ್ರಲ್ಲಿ ಸಕ್ಸಸ್ ಆಗ್ತೀರಾ ಅಂದ್ಲು. ಇಲ್ಲಮ್ಮ, ನೀನು ಹೇಳೋ ತರ ಮಾಡೋಕೆ ನನ್ನ ಕೈಲಿ ಆಗಲ್ಲ ಅಂದೆ. ಆಗುತ್ತೆ ಅಕ್ಕ, ನಿಮ್ಮ ಗಂಡನಿಗೆ ಇಷ್ಟು ವಯಸ್ಸಾದ್ರೂ ಕುಡಿದುಕೊಂಡು ಜವಾಬ್ದಾರಿ ಇಲ್ಲದೆ ಅಲೆತಾ ಇದ್ದಾರೆ. ಅವರ ಕಡೆಯಿಂದ ನಿಮಗೇನಾದ್ರೂ ಪ್ರಯೋಜನ ಇದೆಯಾ? ಮಾನಸಿಕ ನೆಮ್ಮದಿ ಇದೆಯಾ? ಇಲ್ಲ. ಸಂಸಾರದ ಸುಖ ಇದೆಯಾ? ಇಲ್ಲ. ಮಕ್ಕಳ ಜವಾಬ್ದಾರಿ ತಗೋತಾರ?
ಇಲ್ಲ, ಕುಟುಂಬಕ್ಕೆ ಏನಾದ್ರೂ ಲಾಭ ಇದೆಯಾ? ಇಲ್ಲ, ಎಲ್ಲಾ ನಿಜಾನೇ ಅಮ್ಮ, ಆದ್ರೂ ಗಂಡನಿಗೆ ದ್ರೋಹ ಮಾಡೋಕೆ ಆಗುತ್ತಾ ಅಂದೆ. ಅದಕ್ಕೆ ಅಕ್ಕ, ಸದ್ಯಕ್ಕೆ ನಾನು ನಿಮಗೊಂದು ಟ್ರಯಲ್ ಆಫರ್ ಕೊಡ್ತೀನಿ ಅಂದ್ಲು. ಅವಳು ಹೇಳಿದ್ಲು, ಮೊದಲನೇ ಹಂತದಲ್ಲಿ ನೀವು ಯಾವುದೇ ದೊಡ್ಡ ವಿಷಯಕ್ಕೆ ಕೈ ಹಾಕೋದು ಬೇಡ. ನಿಮಗೆ ಚೆನ್ನಾಗಿ ಗೊತ್ತಿರೋ ಒಂದು ವಿದ್ಯೆಯನ್ನ ಪ್ರದರ್ಶಿಸಿದ್ರೆ ಸಾಕು ಅಂದ್ಲು. ಅದೇನಮ್ಮ ಅಂತ ಕೇಳಿದ್ದಕ್ಕೆ ಅವಳು ನನಗೆ ಸನ್ನೆ ಮಾಡಿ ತೋರಿಸಿದ್ಲು. ಅಕ್ಕ, ಬನ್ನಿ, ಮಾತಾಡೋಕೆ ಮಾತ್ರ ಅಲ್ವಲ್ಲ ಬಾಯಿ ಇರೋದು, ಬಾಯಿಂದ ಏನೆಲ್ಲ ಉಪಕಾರ ಮಾಡಬಹುದು. ನೀವು ಅದ್ರಲ್ಲಿ ಎಕ್ಸ್ಪರ್ಟ್ ಅಂತ ಅಂದಧಾರಣ ಅಲ್ವಾ ಅಂದ್ಲು. ಅಮ್ಮ, ಅದು ನನ್ನ ಗಂಡನಿಗೆ ಮಾತ್ರ ಸೀಮಿತ ಅಂದೆ. ಗಂಡನಿಗೆ ಓಕೆ ಅಂದ್ಮೇಲೆ ಇಷ್ಟು ವರ್ಷದ ಅನುಭವ ಇದೆಯಲ್ಲ ಅಕ್ಕ, ನಿಮಗೇನು ಹೊಸದ ಅಂದ್ಲು. ಆದ್ರೂ ಅಮ್ಮ ಅಂದೆ. ನಾನು ಹೇಳ್ತೀನಿ ಕೇಳಿ ಅಕ್ಕ, ನಿಮಗಂತೂ ಯಾವುದೇ ರೂಮ್ಗೋ ಅಥವಾ ಹೋಟೆಲ್ಗೋ ಹೋಗೋಕೆ ಆಗಲ್ಲ. ಅಥವಾ ಮನೆಗೆ ಯಾರನ್ನಾದ್ರೂ ಕರ್ಕೊಂಡು ಬರೋಕು ಆಗಲ್ಲ. ಅದಕ್ಕೆ ನನ್ನ ಹತ್ತಿರ ಒಂದು ಸೂಪರ್ ಐಡಿಯಾ ಇದೆ. ನಿಮ್ಮನ್ನ ನೋಡೋಕೆ ಬರೋರು ಕಾರ್ನಲ್ಲೇ ಬರ್ತಾರೆ. ನಾನು ನಿಮ್ಮನ್ನ ಚೆನ್ನಾಗಿ ರೆಡಿ ಮಾಡಿ ಮಾಡರ್ನ್ ಆಂಟಿ ತರ ಬದಲಾಯಿಸ್ತೀನಿ. ಕಾರ್ನ ಹಿಂದಿನ ಸೀಟೇ ನಮ್ಮ ಅಸಲಿ ಸ್ಟೇಜ್ ಆಗಿರುತ್ತೆ. ಆದ್ರೆ ಅಲ್ಲಿಗೆ ಬರೋರು ನಿಮ್ಮ ಗಂಡನ ತರ ಕುಡಿದು ಬಿದ್ದಿರೋ ವಯಸ್ಸಾದವರಲ್ಲ, ಸಖತ್ ಆಗಿರೋ ಯಂಗ್ ಹುಡುಗರು ಬರ್ತಾರೆ. ಅವ್ರಿಗೂ ಕೂಡ ಲಾಡ್ಜ್ ಅಥವಾ ಹೋಟೆಲ್ಗಳಿಗೆ ಹೋಗೋಕೆ ತುಂಬಾ ಹೆದರಿಕೆ ಇರುತ್ತೆ. ಅವರಿಗೇನು ದೊಡ್ಡ ದೊಡ್ಡ ವಿಷಯಗಳು ಬೇಕಾಗಿರಲ್ಲ, ಸಣ್ಣ ಪುಟ್ಟ ಆಸೆಗಳಿರುತ್ತವೆ. ಆದ್ರೆ ಅವರಿಗೆ ನಿಮ್ಮ ತರಹದ ಆಂಟಿ ಅಂದ್ರೆ ತುಂಬಾ ಇಷ್ಟ. ಹಂಗಾಗಿ ನಾನು ಕಾರ್ ಡ್ರೈವ್ ಮಾಡ್ತೀನಿ. ಹಿಂದಿನ ಸೀಟಿನಲ್ಲಿ ನೀವು ಮತ್ತೆ ನನ್ನ ಫ್ರೆಂಡ್ಸ್ ಕೂತಿರ್ತೀರಾ. ಆ ಸಮಯದಲ್ಲಿ ಅವರ ಸಣ್ಣ ಪುಟ್ಟ ತುಂಟಾಟಗಳು ಇರುತ್ತವೆ. ಅದನ್ನ ತಡೆಯೋಕೆ ನಿಮಗೆ ಬೇಜಾರಾಗಲ್ಲ ಅನ್ಕೋತೀನಿ. ಯಾಕಂದ್ರೆ ನಿಮ್ಮ ಗಂಡನಿಂದ ಸದ್ಯಕ್ಕೆ ಯಾವುದೇ ಪ್ರಯೋಜನ ಇಲ್ಲವಲ್ಲ. ನೀವು ಯಾಕೆ ಸುಮ್ಮನೆ ಹೀಗೆ ಹಸು ಕರೆಯುತ್ತಾ ಕಷ್ಟಪಡ್ತೀರಾ? ಅದ್ರಲ್ಲಿ ಏನೂ ಸಿಗಲ್ಲ. ಆ ಒಂದು ಕೆಲಸ ಮುಗಿಯುವಷ್ಟರಲ್ಲಿ ನಿಮ್ಮ ಕೈ ಚಳಕ ತೋರಿಸ್ಬೇಕು ಅಷ್ಟೇ. ಅದಕ್ಕೆ ಎಷ್ಟು ಸಮಯ ಬೇಕು? ಒಂದು 10 ನಿಮಿಷ ಅಥವಾ 20 ನಿಮಿಷ ಅಷ್ಟೇ ಅಲ್ವಾ? ತುಂಬಾ ಕಮ್ಮಿ ಸಮಯದಲ್ಲಿ ನಾವು ವಾಪಸ್ ಬರ್ತೀವಿ. ಬರೋವರಿಗೂ ಖುಷಿ, ನಿಮಗೂ ಒಳ್ಳೆ ದುಡ್ಡು ಸಿಗುತ್ತೆ. ಅರ್ಧ ದುಡ್ಡು ನನಗೆ, ಅರ್ಧ ದುಡ್ಡು ನಿಮಗೆ. ನೀವೇನ್ ಹೇಳ್ತೀರಾ ಅಕ್ಕ ಅಂದ್ಲು. ನಾನು ಕೇಳ್ದೆ, ಅಮ್ಮ, ನಿನ್ನ ನೋಡಿದ್ರೆ ದೊಡ್ಡ ಮನೆ ಹುಡುಗಿ ತರ ಇದೀಯಾ, ನಿನಗ್ಯಾಕಮ್ಮ ಈ ದುಡ್ಡೆಲ್ಲ ಅಂದೆ. ಅದಕ್ಕೆ ಅವಳು ಹೇಳಿದ್ಲು, ದುಡ್ಡು ಅನ್ನೋದು ಎಲ್ಲಾ ಮನುಷ್ಯರಿಗೂ ಬೇಕು ಅಕ್ಕ. ಶ್ರೀಮಂತರು ಬಡವರು ಅಂತ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ವೈಯಕ್ತಿಕವಾಗಿ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಹೊರಗಡೆ ನೋಡೋಕೆ ಮನುಷ್ಯರು ಹಂಗೆ ಕಾಣ್ತಾರೆ ಅಷ್ಟೇ. ಅಕ್ಕ, ನೀವು ನನ್ನ ಜೊತೆ ನಿಂತುಕೊಂಡ್ರೆ ಈ ಒಂದು ಬಿಸಿನೆಸ್ಗೆ ನಿಮ್ಗೆ ಸ್ವಾಗತ. ನಂಗೆ ಇಂಥ ತುಂಬಾ ಜನ ಗೊತ್ತು. ಹಂಗಾದ್ರೆ ನೀವು ಭರ್ಜರಿ ದುಡ್ಡು ಸಂಪಾದನೆ ಮಾಡಬಹುದು. ಆಮೇಲೆ ನಿಧಾನವಾಗಿ ನಿಮಗೆ ಧೈರ್ಯ ಬಂದ್ಮೇಲೆ ಇದಕ್ಕಿಂತ ದೊಡ್ಡ ಡೀಲ್ಗಳನ್ನು ಮಾಡಬಹುದು. ನಾವು ದೂರದ ಊರುಗಳಿಗೆ ಟ್ರಿಪ್ ಹೋಗಬಹುದು. ಅದಕ್ಕೆಲ್ಲ ಧೈರ್ಯ ಬರುತ್ತೆ. ಸದ್ಯಕ್ಕೆ ಇದು ನಿಮಗೆ ಓಕೆ ಆದ್ರೆ ನಿಮ್ಮ ಲೈಫ್ ಸೆಟ್ ಆಗುತ್ತೆ. ಆಮೇಲೆ ಯೋಚನೆ ಮಾಡಿ, ಇದ್ರಿಂದ ಗಂಡನಿಗೆ ದ್ರೋಹ ಮಾಡಿದ ಹಾಗೆ ಆಗಲ್ಲ. ನಿಮ್ಮ ಪಾತಿವ್ರತ್ಯಕ್ಕೂ ಧಕ್ಕೆ ಬರಲ್ಲ. ಯಾಕಂದ್ರೆ ಆ ಸ್ಥಾನ ಇಲ್ಲಿ ಬಳಕೆಯಾಗುವುದೇ ಇಲ್ಲ. ಅದನ್ನ ನೀವು ಯೋಚನೆ ಮಾಡಿ. ಮತ್ತೆ ಈ ವಿಷಯ ಯಾರಿಗೆ ಗೊತ್ತಾಗುತ್ತೆ ಹೇಳಿ? ಯಾವುದೇ ಗಲಾಟೆ ಇಲ್ಲದೆ ಕೆಲಸ ಬೇಗ ಮುಗಿದು ಹೋಗುತ್ತೆ. ಅದು ನಿಮ್ಮ ಜಾಣ್ಮೆ ಮೇಲೆ ಇರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ನೀವು ಇದ್ರಲ್ಲಿ ಎಕ್ಸ್ಪರ್ಟ್ ಆದ್ಮೇಲೆ ಸಮಯನ ನಿಮ್ಮ ಕಂಟ್ರೋಲ್ಗೆ ತಗೋಬಹುದು. ವಿಷಯಗಳೆಲ್ಲ ನಿಮ್ಮ ಹಸ್ತದಲ್ಲೇ ಇರುತ್ತೆ ಅಂತ ಅವಳು ನನಗೆ ಐಡಿಯಾ ಕೊಟ್ಟಳು. ಅವಳ ಈ ಪ್ಲಾನ್ ಕೇಳಿದ ತಕ್ಷಣ ನಂಗೆ ಒಳಗೊಳಗೆ ಒಂಥರ ನಡುಕ ಶುರು ಆಯ್ತು. ಇದೆಲ್ಲ ಸಾಧ್ಯನಾ? ಈ ಹುಡುಗಿಗೇನಾದ್ರೂ ಹುಚ್ಚ ಅನ್ಕೊಂಡೆ. ನಾನು ವಿಷಯನ ಮುಂದಕ್ಕೆ ಹಾಕಿದೆ. ಅವಳು ಬೇರೆ ಬೇರೆ ಸಮಯದಲ್ಲಿ ಇದರ ಬಗ್ಗೆ ಹೇಳ್ತಾನೆ ಇದ್ಲು. ಆಮೇಲೆ ನಂಗೆ ಅರ್ಥ ಆಯ್ತು, ಅವಳು ಈ ವಿಷಯದಲ್ಲಿ ತುಂಬಾ ಸೀರಿಯಸ್ ಆಗಿದ್ದಾಳೆ ಅಂತ. ಅವಳು ನನ್ ಹತ್ರ ಮಾತಾಡಿದ್ದು ನೋಡಿದ್ರೆ ಈ ವಿಷಯದಲ್ಲೂ ಅವಳಿಗೊಂದು ಪ್ರೊಫೆಷನಲ್ ಆದ ಆಲೋಚನೆ ಇರೋದು ನಂಗೆ ತಿಳಿಯಿತು. ಅವಳಿಗಂತೂ ಹೆಂಗಾದ್ರೂ ಮಾಡಿ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಸಖತ್ ಆಗಿತ್ತು. ಈ ಕೋರ್ಸ್ ಮುಗಿದ ಮೇಲೆ ಅವಳು ಮಾಡ್ಬೇಕು ಅನ್ಕೊಂಡಿರೋ ಮುಂದಿನ ಓದಿಗೆ ಎಷ್ಟೋ ಲಕ್ಷ ರೂಪಾಯಿ ಬೇಕಂತೆ. ಅದೆಲ್ಲವನ್ನೂ ಅವಳು ಯಾರದ್ದೋ ಹತ್ರ ಕೇಳ್ದೆ ತನ್ನ ಸ್ವಂತ ದುಡ್ಡಿನಿಂದಲೇ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಅದಕ್ಕಾಗಿಯೇ ಅವಳು ಎಲ್ಲಾ ತರಹದ ದಾರಿಗಳನ್ನ ಹುಡುಕ್ತಾ ಇದ್ದಾಳೆ. ಹಂಗೆ ನೋಡಿದ್ರೆ ಅಕ್ಕ, ನಿಮ್ಮ ಸಾಲನೆಲ್ಲ ಬೇಗನೆ ತೀರಿಸಿಬಿಡಬಹುದು ಅಂದ್ಲು. ಅವಳು ಪದೇ ಪದೇ ಹಂಗೆ ಹೇಳಿದಾಗ ನಂಗೂ ಅದ್ರಲ್ಲಿ ಏನೋ ವಿಷಯ ಇದೆ ಅನಿಸೋಕೆ ಶುರು ಆಯ್ತು. ನಾನು ಯೋಚನೆ ಮಾಡ್ದೆ, ನನ್ ಗಂಡನನ್ನೇ ನಂಬಿಕೊಂಡು ಕೂತಿದ್ರೆ ಏನು ಪ್ರಯೋಜನ? ಆಮೇಲೆ ನನಗೂ ಪಾತಿವ್ರತ್ಯ ಕಾಪಾಡ್ಕೋಬೇಕು ಅನ್ನೋ ಆಸೆ ಇತ್ತು. ಆದ್ರೆ ಇವಳು ಹೇಳೋ ಪ್ರಕಾರ ನೋಡಿದ್ರೆ ನನ್ ಪಾತಿವ್ರತ್ಯದ ಸ್ಥಾನ ಹಂಗೆ ಇರುತ್ತೆ. ಅದಕ್ಕೇನು ಧಕ್ಕೆ ಬರಲ್ಲ ಅಲ್ವಾ?
ಹಂಗಾಗಿ ಈ ದಾರಿನ ಒಂದು ಕೈ ನೋಡಿಯೇ ಬಿಡೋಣ ಅನ್ಕೊಂಡೆ. ಯಾಕಂದ್ರೆ ಲವ್ ಮಾಡೋ ಕಾಲದಿಂದ ಹಿಡಿದು ಮದುವೆಯಾದ ಮೇಲೂ ಗಂಡನ ಕಿವಿಯಲ್ಲಿ ಪಿಸುಗುಟ್ಟಿ ಅವರಿಗೆ ಇಷ್ಟ ಆಗೋ ತರ ಸಂಸಾರ ನಡೆಸಿದ ಅನುಭವ ನನಗಿತ್ತು. ಮದುವೆಯಾದ ಮೇಲೆ ಆ ವಿಷಯದಲ್ಲಿ ಆಕ್ಟಿವ್ ಆಗಿದ್ದ ನನಗೆ ಇದ್ರಲ್ಲಿ ಅಷ್ಟೊಂದು ದೊಡ್ಡ ಕಷ್ಟ ಅನಿಸಲಿಲ್ಲ. ಅಷ್ಟೇ ಅಲ್ಲ, ಅವಳು ಹೇಳಿದ ಹಾಗೆ ನನ್ನ ಬದುಕಿನಲ್ಲಿ ಯಾವುದೇ ಹೊಸ ಬದಲಾವಣೆಗಳು ನಡೆದೇ ಎಷ್ಟೋ ದಿನಗಳಾಗಿದ್ದವು. ಹಂಗಾಗಿ ನೋಡೋಣ ಅನ್ಕೊಂಡೆ. ಏನಾದ್ರೂ ಆಗಲಿ, ಒಂದು ರಿಸ್ಕ್ ತಗೊಂಡು ಇವಳ ಸ್ನೇಹ ಎಷ್ಟರ ಮಟ್ಟಿಗೆ ಸರಿ ಅಂತ ತಿಳಿದುಬಿಡುತ್ತೆ ಅಲ್ವಾ. ಹಂಗಾಗಿ ಒಂದು ದಿನ ಹೋಗಿ ನೋಡೋಣ ಅಂತ ನಿರ್ಧಾರ ಮಾಡ್ದೆ. ಇದೇನಾದ್ರೂ ಟ್ರ್ಯಾಪ್ ಆಗಿದ್ರೆ ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಮನಸ್ಸಲ್ಲೇ ಲೆಕ್ಕಾಚಾರ ಹಾಕಿಕೊಂಡೆ. ಒಂದು ದಿನ ಅವಳು ಹೇಳಿದ ಹಾಗೆ ನಾನು ಬಸ್ ಸ್ಟ್ಯಾಂಡ್ನಲ್ಲಿ ಕಾಯ್ತಾ ನಿಂತಿದ್ದೆ. ಸ್ವಲ್ಪ ಹೊತ್ತಿನಲ್ಲೇ ಒಂದು ಕಾರ್ ಬಂತು. ಅವಳೇ ಕಾರ್ನಲ್ಲಿದ್ಲು. ಆದ್ರೆ ಕಾರ್ ಡ್ರೈವ್ ಮಾಡ್ತಿದ್ದದ್ದು ನನಗಿಂತ ವಯಸ್ಸಾದ ಒಬ್ಬ ವ್ಯಕ್ತಿ. ಇವಳೇನೋ ಯಂಗ್ ಹುಡುಗರು ಬರ್ತಾರೆ ಎಂದ್ಲು, ಇವರೇನಾ ಅಂತ ನಾನು ಮನಸ್ಸಲ್ಲೇ ಅನ್ಕೊಂಡೆ. ಆದ್ರೆ ಆ ವ್ಯಕ್ತಿ ಅಲ್ಲಿಗೆ ನಮಗೆ ಟಾಟಾ ಮಾಡಿ ಕಾರ್ನಿಂದ ಇಳಿದು ಹೊರಟು ಹೋದ್ರು. ಆಗ ಅವಳು ನನಗೆ ಅಂದ್ಲು, ಅಕ್ಕ, ನೀವು ಹಿಂದಿನ ಸೀಟ್ನಲ್ಲಿ ಕೂತ್ಕೊಳ್ಳಿ, ನಾನು ಗಾಡಿ ಓಡಿಸ್ತೀನಿ. ನೀವು ಒಂದು 100% ಸೇಫ್ ಆಗಿರ್ತೀರಾ. ಮುಂದಿನ ಜಂಕ್ಷನ್ನಿಂದ ನಮ್ಮ ಜೊತೆ ಬರೋ ಹುಡುಗ ಹತ್ತುತ್ತಾನೆ ಅಂದ್ಲು. ಅವಳು ಮುಂದಿನ ಜಂಕ್ಷನ್ ಅನ್ಲಲ್ಲ, ಆದ್ರೆ 1-2-3 ಕಿಲೋಮೀಟರ್ ಹೋದ ಮೇಲೆ ಒಂದು ಜಾಗದಲ್ಲಿ ಒಬ್ಬ ಹುಡುಗ ಕಾರ್ ಹತ್ತಿದ. ಅವನನ್ನ ನೋಡಿ ನನಗೆ ಒಂಥರ ಶಾಕ್ ಆಯ್ತು. ದೇವ್ರೇ! ಅವನಿಗೆ ಅಬ್ಬಬ್ಬಾ ಅಂದ್ರೆ ಒಂದು 23 ವರ್ಷ ಇರಬಹುದು ಅಷ್ಟೇ. ಆದ್ರೆ ನಾವು ಸಿನಿಮಾ ಸೀರಿಯಲ್ನಲ್ಲೆಲ್ಲ ನೋಡ್ತೀವಲ್ಲ, ಹಂಗೆ ಸಖತ್ ಹ್ಯಾಂಡ್ಸಮ್ ಆಗಿದ್ದ. ಆದ್ರೆ ಅವನ ಮುಖದಲ್ಲಿ ತುಂಬಾ ಹೆದರಿಕೆ ಕಾಣ್ತಾ ಇತ್ತು. ಆಗ ಅವಳು ನನ್ನ ಹತ್ತಿರ ಅಂದ್ಲು, ಇವನು ನನ್ನ ಫ್ರೆಂಡ್ ಅಕ್ಕ, ಆದ್ರೆ ತುಂಬಾ ಹೆದರುಪುಕ್ಕ ಇವರಪ್ಪ, ಈ ಊರಲ್ಲಿ ದೊಡ್ಡ ಪ್ರಭಾವಿ ಮನುಷ್ಯ, ಹಂಗಾಗಿ ಇವನಿಗೆ ತನ್ನಿಷ್ಟದಂತೆ ಎಲ್ಲೂ ಅಡ್ಡಾಡೋಕೆ ಆಗಲ್ಲ ಅಂದ್ಲು. ಅದಕ್ಕೆ ಇವನಿಗೆ ಸ್ವಲ್ಪ ಭಯ ಇದೆ ಅಂದ್ಲು. ಆದ್ರೂ ನೀನೇನು ಹೆದರಬೇಡ ಕಣೋ ಅಕ್ಕ, ನಮ್ಮ ಸ್ವಂತ ಮನುಷ್ಯ ಇದ್ದ ಹಾಗೆ, ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಅವಳು ಒಂದು 10 ನಿಮಿಷ ಕಾರ್ ಡ್ರೈವ್ ಮಾಡಿದ್ಲು. ಶಿವಮೊಗ್ಗದ ಹಳೆ ಸ್ಟೇಡಿಯಂ ಒಂದಿದೆ, ಅಲ್ಲಿ ಜಾಸ್ತಿ ಜನ ಯಾರೂ ಇರಲ್ಲ. ಅದರ ಸೈಡ್ಗೆ ತಗೊಂಡು ಹೋಗಿ ಕಾರ್ ನಿಲ್ಲಿಸಿದ್ಲು. ಆಮೇಲೆ ಅವಳು ನನ್ನ ಹತ್ತಿರ ಅಂದ್ಲು, ನಾನು ಕಾರ್ನಿಂದ ಹೊರಗೆ ಇಳಿದು ಈ ಗ್ಲಾಸ್ ಹತ್ತಿರ ಹಿಂಗೆ ವಾಲುಕೊಂಡು ನಿಂತಿರ್ತೀನಿ. ಆಗ ಹೊರಗಿನಿಂದ ಯಾರಿಗೂ ಒಳಗಡೆ ಇರೋದು ಏನೂ ಕಾಣಲ್ಲ. ಅಕಸ್ಮಾತ್ ಕಾಣದಿದ್ರೂ ಒಂದು ಸೇಫ್ಟಿಗೆ ನಾನು ಇಲ್ಲೇ ಮೊಬೈಲ್ ನೋಡ್ತಾ ಇರ್ತೀನಿ. ಅಕ್ಕ, ಯಾವಾಗ ನಿಮ್ಮ ಕೈ ಚಳಕ ಮುಗಿಯುತ್ತೋ, ಕೆಲಸ ಎಲ್ಲ ಕಂಪ್ಲೀಟ್ ಆಗುತ್ತೋ, ಆವಾಗ ಗ್ಲಾಸ್ ಮೇಲೆ ಒಂದು ಸಾರಿ ತಟ್ಟಿ ನಾವು ಹೊರಡೋಣ ಅಂದ್ಲು. ಇವನು ಸ್ವಲ್ಪ ಹೆದರುಪುಕ್ಕ ಇರೋದ್ರಿಂದ ನಿಮ್ಮ ಕೆಲಸ ಬೇಗ ಆಗುತ್ತೆ ಅಂದ್ಲು. ನನಗೂ ಒಳಗಡೆ ಸ್ವಲ್ಪ ನಡುಕ ಇತ್ತು, ಆ ಹುಡುಗನಿಗೂ ಇತ್ತು. ಆದ್ರೆ ಏನ್ ಮಾಡೋದು? ಈಗ ಇಲ್ಲಿ ಸೀನಿಯರ್ ನಾನೇ ಅಲ್ವಾ. ಹಂಗಾಗಿ ನಾನು ಅವನಿಗೆ ಬಾರೋ ಮಗನೇ ಶುರು ಮಾಡು ಅನ್ನೋ ತರಹದ ಒಂದು ಸಣ್ಣ ಸನ್ನೆ ಮಾಡ್ದೆ. ಅವನು ಅದನ್ನ ತುಂಬಾ ಚೆನ್ನಾಗಿ ಒಂದು 5 ನಿಮಿಷದವರೆಗೆ ಮಾಡಿದ. ಅದು ಮುಗಿದ ಮೇಲೆ ನನಗೆ ಅನಿಸಿತು, ಇನ್ಮೇಲೆ ನನ್ನ ಎಂಟ್ರಿ ತುಂಬಾ ಮುಖ್ಯ ಅಂತ. ಹುಡುಕಬೇಕಾದ್ದನ್ನು ಹುಡುಕಬೇಕು, ನಮ್ಮ ಕರ್ಮಕ್ಷೇತ್ರದ ಮೈದಾನಕ್ಕೆ ಇಳಿದು ಅಖಾಡದಲ್ಲಿ ಆಡಬೇಕು ಅಂತ ನನ್ನ ಮನಸ್ಸು ಹೇಳಿತು. ರೇಡಿಯೋ ಬಟನ್ ಒತ್ತಿದ ಹಾಗೆ ನಾನು ನನ್ನ ಕೆಲಸನ ಶುರು ಮಾಡಿಯೇ ಬಿಟ್ಟೆ. ಏನೋ ಗೊತ್ತಿಲ್ಲ, ಅವಳು ನನ್ನ ಈ ವಿಷಯದಲ್ಲಿ ಡಿಗ್ರಿ ತಗೊಂಡಿದ್ದೀರಾ ಅಂದಿದ್ದು ನಿಜಾನೇ ಅನಿಸಿತು. ನಂಗೆ ಅದನ್ನ ತುಂಬಾ ಅದ್ಭುತವಾಗಿ ಶುರು ಮಾಡೋಕೆ ಮತ್ತು ಅಷ್ಟೇ ಚೆನ್ನಾಗಿ ಮುಗಿಸೋಕೆ ಸಾಧ್ಯ ಆಯ್ತು. ಆ ಹುಡುಗ ಅಂತೂ ಖಂಡಿತ ಇಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ. ಅವನ ಮೇಲೆ ನಾನೊಂದು ಸಖತ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ದೆ. ಅದೇ ರೀತಿ ಅವನು ಕೂಡ ನನಗೆ ಒಳ್ಳೆ ರೇಟಿಂಗ್ ಮತ್ತು ಮಾರ್ಕ್ಸ್ ಕೊಟ್ಟ ಅನ್ಸುತ್ತೆ. ಆ 15 ನಿಮಿಷಗಳು ಅವತ್ತಿನ ಮಟ್ಟಿಗೆ ಶುಭವಾಗಿದ್ದವು. ವಾಪಸ್ ಬಂದ್ಮೇಲೆ ಅವಳು ಕೇಳಿದ್ಲು, ಅಕ್ಕ, ಈಗೇನು ಹೆದರೋ ಅವಶ್ಯಕತೆ ಇಲ್ಲ ಅಲ್ವಾ? ಇನ್ಮೇಲೆ ನೋಡಿ ನಿಮಗೇನೇನು ಸೌಭಾಗ್ಯಗಳು ಸಿಗುತ್ತವೆ ಅಂದ್ಲು. ನಾನು ಅದಕ್ಕೇನು ಮಾತನಾಡಲಿಲ್ಲ. ನಿಜ ಹೇಳ್ಬೇಕಂದ್ರೆ ನನ್ನ ಹೆದರಿಕೆ ಈಗ ಪೂರ್ತಿ ಕಡಿಮೆಯಾಗಿತ್ತು. ಆ ಹುಡುಗ ಕೊಟ್ಟ ದುಡ್ಡು ನೋಡಿ ನಂಗೆ ಆಶ್ಚರ್ಯ ಆಯ್ತು. ಬರೋಬ್ಬರಿ 10,000 ರೂಪಾಯಿ ಕೊಟ್ಟಿದ್ದ. ನಾನು ಅನ್ಕೊಂಡಿದ್ದು ಅಬ್ಬಬ್ಬಾ ಅಂದ್ರೆ 1,500. ಇಲ್ಲ 2,000, ಹೆಚ್ಚೆಂದ್ರೆ ಒಂದು 3,000 ಸಿಗಬಹುದು ಅನ್ಕೊಂಡಿದ್ದೆ. ಆದ್ರೆ ಆ ಹುಡುಗ ಸಖತ್ ಶ್ರೀಮಂತ ಮನೆತನದವನು, ಹಂಗಾಗಿ ಇಂಥ ಸಣ್ಣ ಪುಟ್ಟ ವಿಷಯಗಳಿಗೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಲ್ಲ, ಹಂಗೆ ವಾರ ಚೆಲ್ಲುತ್ತಾರೆ. ಹಂಗೆ ನನಗೆ ಈ ಬಿಸಿನೆಸ್ನ ಅಸಲಿ ಮರ್ಮ ಅರ್ಥ ಆಯ್ತು. ನಾನು ಆ ದುಡ್ಡನ್ನ ಅವಳ ಕೈಗೆ ಕೊಟ್ಟೆ. ಅವಳು ಅದ್ರಲ್ಲಿ ಅರ್ಧ ತಗೊಂಡು ಇನ್ನುಳಿದ ಅರ್ಧ ಅಂದ್ರೆ 5,000 ನನಗೆ ಕೊಟ್ಟಳು. ನಾನು ಅನ್ಕೊಂಡಿದ್ದಕ್ಕಿಂತ ಡಬಲ್ ಸಿಕ್ಕಿತ್ತು. ನನಗೇನು ನಷ್ಟ ಇಲ್ಲ ಅಂತ ನನಗೆ ಅನಿಸಿತು ಮೇಡನ್.
ಆಮೇಲೆ ಅವಳು ಹೇಳಿದ ಹಾಗೆ ನನ್ನ ಮೇನ್ ಬ್ಯುಸಿನೆಸ್ ಕ್ಷೇತ್ರ ಇದೇ ಆಗಿಬಿಟ್ಟಿತು. ಒಂದಲ್ಲ ಎರಡಲ್ಲ ಮೂರಲ್ಲ ಮೇಡಮ್, ಒಂದು ದಿನಕ್ಕೆ ನಾನು 3-4 ಕಾರ್ ರೈಡ್ಗಳಿಗೆ ಹೋಗೋಕೆ ಶುರು ಮಾಡಿದೆ. ನೀತು ಅವಳು ಹೇಳೋದನ್ನ ನಂಬಬಹುದಾ? ಮೇಡಮ್, ನಿಮ್ಮ ವಿಡಿಯೋಗಳನ್ನ ನಾನು ಈ ಮಧ್ಯೆ ನೋಡೋಕೆ ಶುರು ಮಾಡಿದ್ದೀನಿ. ಹಂಗಾಗಿ ಇದು ಪೂರ್ತಿ ರಿಸ್ಕ್ ಇಲ್ಲದ ಕೆಲಸನ ಅಥವಾ ಏನಾದ್ರೂ ತೊಂದರೆ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಖಂಡಿತವಾಗಿಯೂ ಹೇಳ್ಬೇಕಂದ್ರೆ ಈ ಪ್ರಪಂಚದಲ್ಲಿ ಪೂರ್ತಿ ರಿಸ್ಕ್ ಇಲ್ಲದ ಕೆಲಸ ಅಂತ ಯಾವುದೂ ಇಲ್ಲ. ಇಂಥ ಸುರಕ್ಷಿತವಲ್ಲದ ವಿಷಯಗಳನ್ನು ನಾವು ಕೂಡ ಪ್ರೋತ್ಸಾಹಿಸೋಕೆ ಆಗಲ್ಲ. ಆದ್ರೆ ಬೇರೆ ವಿಷಯಗಳಿಗೆ ಹೋಲಿಸಿದ್ರೆ ಇದರಲ್ಲಿ ರಿಸ್ಕ್ ಸ್ವಲ್ಪ ಕಮ್ಮಿ ಅಂತಷ್ಟೇ ಹೇಳಬಹುದು. ಪರಿಸ್ಥಿತಿಗೆ ತಕ್ಕಂತೆ ರಿಸ್ಕ್ ಜಾಸ್ತಿ ಅಥವಾ ಕಡಿಮೆ ಆಗ್ತಾ ಇರುತ್ತೆ. ಹಂಗಾಗಿ ರಿಸ್ಕ್ ಇಲ್ಲದ ಜಾಗ ಅಂತ ಇದ್ರಲ್ಲಿ ಯಾವುದೂ ಇಲ್ಲ. ತಿಳಿದುಕೊಳ್ಳಿ. ಯಾವಾಗಲೂ ಹೆಜ್ಜೆ ಇಡಬೇಕಾದ್ರೆ ಯೋಚನೆ ಮಾಡಿ ಹುಷಾರಾಗಿ ಮುಂದಕ್ಕೆ ಹೋಗ್ಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಈಗಿನ ಕಾಲದಲ್ಲಿ ಒಳ್ಳೆ ಚಿಕಿತ್ಸೆ ಮತ್ತು ವೈದ್ಯಕೀಯ ಸೌಲಭ್ಯಗಳು ಇರೋದ್ರಿಂದ ಹಳೆ ಕಾಲದ ತರಹ ಅಷ್ಟೊಂದು ಹೆದರೋ ಅವಶ್ಯಕತೆ ಇಲ್ಲ ಅನ್ನೋದು ನಿಜ. ಆದ್ರೆ ಕರೆಕ್ಟ್ ಆಗಿ ಸಮಯಕ್ಕೆ ತಕ್ಕಂತೆ ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು. ಏನಾದ್ರೂ ತೊಂದರೆ ಅನಿಸಿದ್ರೆ ತಕ್ಷಣ ವೈದ್ಯರ ಸಹಾಯ ಪಡಿಬೇಕಾಗುತ್ತೆ. ಅದಕ್ಕೆ ಹೇಳೋದು ಭಯಬೇಡ, ಜಾಗ್ರತೆ ಇರಲಿ ಅಂತ. ಯಾವಾಗಲೂ ಎಚ್ಚರದಿಂದ ಇರಬೇಕು. ಆದ್ರೂ ಇಂಥ ವಿಷಯಗಳನ್ನ ನಾವು ಸಮಾಜದಲ್ಲಿ ಒಪ್ಪಿಕೊಳ್ಳೋಕೆ ಅಥವಾ ಪ್ರೋತ್ಸಾಹಿಸೋಕೆ ಖಂಡಿತ ಸಾಧ್ಯವಿಲ್ಲ ಅಲ್ವಾ?